ಗ್ರಾಮೀಣ ಆರ್ಥಿಕತೆಯಲ್ಲಿ ಕೃಷಿಯ ಪಾತ್ರ ಪ್ರಮುಖ ಪಾತ್ರ ವಹಿಸುತ್ತದೆ. ದೇಶದ ಆರ್ಥಿಕತೆ ಹೆಚ್ಚಿಸುತ್ತದೆ. ಗ್ರಾಮೀಣ ಜನರ ಜೀವನದ ಆಧಾರ ಪ್ರಮುಖ ಕೃಷಿಯೇ ಆಗಿರುತ್ತದೆ. ಗ್ರಾಮೀಣ ಆರ್ಥಿಕತೆಯಲ್ಲಿ ಕೃಷಿಯ ಪಾತ್ರದ ಪ್ರಮುಖ ಲಕ್ಷಣಗಳು: ಕೃಷಿ ಸಂಬಂಧಿತ ಚಟುವಟಿಕೆಗಳು ಅಂದರೆ ಪ್ರಮುಖ ಉದ್ಯೋಗ ಕೃಷಿಯೇ ಆಗಿರುತ್ತದೆ. ಕೃಷಿ ಬಿಟ್ಟೆ ಬೇರೆ ಕೃಷಿ ಪರೋಕ್ಷ ಉದ್ಯೋಗಾವಕಾಶವನ್ನು ಸೃಷ್ಟಿಸುತ್ತದೆ. ಅಂದರೆ ಕೃಷಿಯೇತರ ಚಟುವಟಿಕೆ, ಉದಾಹರಣೆಗೆ ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಪಶುಪಾಲನೆ ಇನ್ನು ಮುಂತಾದ ಮೂಲಕ ಉದ್ಯೋಗ ಅವಕಾಶವನ್ನು ತಾನೇ ಸೃಷ್ಟಿಸುತ್ತದೆ. ಆದಾಯ: ರೈತರ ಪ್ರಮುಖ ಆದಾಯವು ಕೃಷಿಯಿಂದಲೇ ಬರುತ್ತದೆ. ಬೆಳೆದಿರುವ ಬೆಳೆಗಳನ್ನು ಮಾರುಕಟ್ಟೆಗೆ ಮಾರಿದರೆ ಆದಾಯವು ಕೂಡ ಹೆಚ್ಚಿನ ಲಾಭವು ಉಂಟಾಗುತ್ತದೆ. ಆಹಾರ ಭದ್ರತೆ: ದೇಶದ ಆಹಾರ ಅವಶ್ಯಕತೆಯನ್ನು ಪೂರೈಸುತ್ತದೆ. ದೇಶಕ್ಕೆ ಆಹಾರದ ಲಭ್ಯತೆಯನ್ನು ಹೆಚ್ಚಿಸಿ ಅದಕ್ಕೆ ಒಂದು ಬೆಲೆ ನಿಗದಿಪಡಿಸಿ ಮಾರಾಟ ಮಾಡುತ್ತದೆ. ಗೋಧಿ, ಅಕ್ಕಿ, ಆಹಾರ ಧಾನ್ಯಗಳು, ಹಣ್ಣು ಮುಂತಾದವುಗಳನ್ನು ದೇಶದ ಆರ್ಥಿಕತೆಯನ್ನು ಪೂರೈಸಿ ಆಹಾರ ಭದ್ರತೆಯನ್ನು ಹೆಚ್ಚಿಸುತ್ತದೆ. ಆರ್ಥಿಕ ಸಂಪರ್ಕ: ಹಿಂಬದಿ ಸಂಪರ್ಕ ಅಂದರೆ ಬೀಜ, ರಸಗೊಬ್ಬರ, ನೀರಾವರಿ ವ್ಯವಸ್ಥೆ ಮುಂತಾದವುಗಳ ಕೈಗಾರಿಕೆಗಳೊಂದಿಗೆ ಸಂಪರ್ಕಿಸುತ್ತದೆ. ಮುಂಬದಿ ಸಂಪರ್ಕ ಅಂದರೆ ರೈಸ್ ಮಿಲ್ಲು, ಶುಗರ್ ಫ್ಯಾಕ್ಟರಿ ಮುಂತಾದವುಗಳ ಸಣ್ಣ ಪುಟ್ಟ ಕೈಗಾರಿಕೆಗಳೊಂದಿಗೆ ಸಂಪರ್ಕಿಸುತ್ತದೆ. ಮಾರುಕಟ್ಟೆ ಸಂಪರ್ಕ: APMCಗಳ ಮೂಲಕ ಮಾರುಕಟ್ಟೆ ಸಂಪರ್ಕಿಸುತ್ತದೆ. ಸಾರಿಗೆ ಮತ್ತು ಸಂವಹನ: ಸಾರಿಗೆ ವ್ಯವಸ್ಥೆ ಸಾರಿಗೆಯಲ್ಲಿ ಕೃಷಿ ಉತ್ಪನ್ನಗಳನ್ನು ಸಾಗಿಸಲು ಸಹಾಯ ಮಾಡುತ್ತದೆ. ಸಾಮಾಜಿಕ ಪರಿಣಾಮ: ಸಾಮಾಜಿಕತೆ: ಗ್ರಾಮೀಣ ಭಾಗದಲ್ಲಿ ಸಾಮಾಜಿಕ ಒಟ್ಟಾಗಿ ಕೆಲಸ ಮಾಡುತ್ತಾರೆ. ಮಹಿಳೆಯರ ಪಾತ್ರ ಮನೆಯಲ್ಲಿ ಮಾಡಿ ಕೃಷಿಯಲ್ಲಿ ಕೂಡ ಅವರ ಪಾತ್ರ ಅಭಿವೃದ್ಧಿಪಡಿಸುತ್ತಾರೆ. ಪರಸ್ಪರ ಸಹಕಾರ: ಬೆಳೆ ಬಿತ್ತನೆ ಕೊಯ್ಲು ಸಮಯದಲ್ಲಿ ಗ್ರಾಮಸ್ಥರೆಲ್ಲ ಸೇರಿ ಒಟ್ಟಾಗಿ ಕಾರ್ಯನಿರ್ವಹಿಸುತ್ತಾರೆ. ಕೃಷಿ ಆರ್ಥಿಕತೆಯಲ್ಲಿ ಪ್ರಭಾವ ಬೀರುವ ಅಂಶಗಳು: ಬೆಳೆ ವೈವಿಧ್ಯೀಕರಣ, ಆದಾಯ ಹೆಚ್ಚಳ: ಒಂದೇ ಬೆಳೆಯನ್ನು ಬೆಳೆಯುವುದರ ಬದಲು ಹೆಚ್ಚಿನ ಬೆಳೆ ಬೆಳೆಯುವುದರಿಂದ ಆದಾಯ ಕೂಡ ಜಾಸ್ತಿ ಸಿಗುತ್ತದೆ. ರಫ್ತು ಅವಕಾಶ: ಬೇರೆ ದೇಶಗಳಿಗೆ ಕೂಡ ನಾವು ಬೆಳೆದಿರುವ ಆಹಾರ ಪದಾರ್ಥಗಳನ್ನು, ತರಕಾರಿಗಳನ್ನು ರಫ್ತು ಮಾಡಬಹುದು. ಭೂಮಿಯ ಸಂರಕ್ಷಣೆ: ಫಲವತ್ತತೆಯನ್ನು ಹಿಡಿದುಕೊಂಡಿರುತ್ತದೆ. ಅಪಾಯ ಕಡಿತ ಅಂದರೆ ಒಂದು ಬೆಳೆ ನಷ್ಟ ಆದರೆ ಇನ್ನೊಂದು ಬೆಳೆಯ ಮೂಲಕ ಆದಾಯ ಗಳಿಸಬಹುದು. ತಂತ್ರಜ್ಞಾನ ಬಳಕೆ: ಟ್ರ್ಯಾಕ್ಟರ್ ಮೂಲಕ ಬಿತ್ತಿ ಬೆಳೆಯನ್ನು ಮಾಡಬಹುದು. ಡ್ರಿಪ್ಸು, ಸ್ಪ್ರಿಂಕ್ಲರ್ ನೀರಾವರಿ: ಗಿಡದ ಬುಡದಲ್ಲಿ ಮಾತ್ರ ನೀರು ಹೋಗುವ ವ್ಯವಸ್ಥೆ ಕೂಡ ಜಾಸ್ತಿ ಇರುತ್ತದೆ. ಮೊಬೈಲ್ ಆ್ಯಪ್ ಮತ್ತು ಹವಾಮಾನ ಮೊಬೈಲ್ ಆ್ಯಪ್ಗಳಲ್ಲಿ ಅಂದರೆ ಯಾವ ಟೈಮಾಗ ಮಳೆ ಬರ್ತದೆ ಅನ್ನೋದು ಫೋನಲ್ಲಿ ಹೇಳೋದ್ರಿಂದ ಆ ಸಮಯಕ್ಕೆ ತಕ್ಕಾಗಿ ಬೆಳೆಯನ್ನು ಬೆಳಿಬೋದು. ಡ್ರೋನ್ ತಂತ್ರಜ್ಞಾನ ಅಂದರೆ ಯಾವುದೇ ಬೆಳೆಗೆ ಕಾಯಿಲೆ ಬಂದಾಗ ಅದನ್ನು ಔಷಧಿಯನ್ನು ಸಿಂಪಡಣೆ ಮಾಡಬಹುದು. ಡ್ರೋನ್ ತಂತ್ರಜ್ಞಾನ. ಸರ್ಕಾರದ ನೀತಿ: ಕನಿಷ್ಠ ಬೆಂಬಲ ಬೆಲೆಯು ಸರ್ಕಾರಿಗೆ ಇರುತ್ತದೆ. PM ಕಿಸಾನ್ ಯೋಜನೆ ಇದು ನರೇಂದ್ರ ಮೋದಿ ಅವರು ಅವರ ಅಧಿಕಾರದಲ್ಲಿ ಇದನ್ನು ಸ್ಥಾಪಿಸಿದರು. ಇದು ರೈತರಿಗೆ ಸಹಾಯಧನವೆಂದು 6,000 ರೂಪಾಯಿ ಕೊಟ್ಟರು. ಇದು 3 ಕಂತುಗಳ ರೂಪದಲ್ಲಿ PM ಕಿಸಾನ್ ಯೋಜನೆಯನ್ನು ರೈತರಿಗೆ ನೀಡುತ್ತಾರೆ. ಬೆಳೆ ವಿಮಾ ಯೋಜನೆ: ಯಾವ ಥರದ ಬೆಳೆ ಬರಗಾಲ ಬಂದಾಗ ಹೆಚ್ಚು ಮಳೆ ಬಂದು ಬೆಳೆ ಹಾನಿಯಾದಾಗ ಬೆಳೆ ವಿಮಾ ಯೋಜನೆ ಉಪಯುಕ್ತವಾಗುತ್ತದೆ. ರಾಸಾಯನಿಕ ಗೊಬ್ಬರ ಮತ್ತು ಬೀಜಗಳಿಗೆ ಸಹಾಯಧನ, ಸಬ್ಸಿಡಿ ಕೊಡುತ್ತಾರೆ. ನೀರಾವರಿ ಯೋಜನೆಗಳ ಸಬ್ಸಿಡಿ ರೂಪದಲ್ಲಿ ನೀರಾವರಿಗೆ ಸಬ್ಸಿಡಿ ಮೂಲಕ ನೀಡುತ್ತಾರೆ. ಕೃಷಿ ರೈತರು ಹೆಚ್ಚಿನ ಸಾಲ ಪಡೆದಾಗ ಸರ್ಕಾರ ಮಧ್ಯಪ್ರವೇಶಿಸಿ ಸಾಲ ಮನ್ನಾ ಯೋಜನೆ ಕೂಡ ಮಾಡುತ್ತದೆ. ಕೃಷಿ ಯಂತ್ರೋತ್ಪಾದನೆಗೆ ಅನುದಾನ ಕೂಡ. ಮಾರುಕಟ್ಟೆ ಪ್ರವೇಶ: APMC ಮಾರುಕಟ್ಟೆಗಳ ಮೂಲಕ ಉತ್ಪನ್ನ ಮಾರಾಟ
ಸರಿಯಾದ ಸಾರಿಗೆ ಮತ್ತು ರಸ್ತೆ ಸೌಲಭ್ಯ. ಅದೇ ಜನರ ವಾಹನ ಅಥವಾ ಸಾರಿಗೆ ಸಂಪರ್ಕಗಳ ಮೂಲಕ ಮಾರುಕಟ್ಟೆಗೆ ರಸಾಯನ ಸುಲಭವಾಗುತ್ತೆ. ಮಧ್ಯವರ್ತಿಗಳ ಪ್ರಭಾವ ಕಡಿಮೆ ಮಾಡಿದರೆ ರೈತರಿಗೆ ಲಾಭ. ಅಂದರೆ ಮಧ್ಯವರ್ತಿಗಳು ಬರದೇ ಇದ್ದರೆ ಡೈರೆಕ್ಟಾಗಿ ರೈತರು ಡೈರೆಕ್ಟ್ ಮಾಡಬಹುದು. ಆದ್ದರಿಂದ ಹೆಚ್ಚಿನ ಲಾಭ ಕೂಡ ಜಾಸ್ತಿ ಸಿಗುತ್ತದೆ. ಕೃಷಿಯು ಪ್ರಮುಖ ಆರ್ಥಿಕತೆಯಲ್ಲಿ ಪಾತ್ರವಹಿಸುತ್ತದೆ. ದೇಶದ ಆರ್ಥಿಕತೆಗೆ